ಎಲ್ಲರಿಗೂ ನಮಸ್ಕಾರ. ದಿನಕ್ಕೆ 10 ಗಂಟೆ ಬೆವರು ಸುರಿಸಿ ದುಡಿದ್ರು ತಿಂಗಳ ಕೊನೆಗೆ ನೋಡಿದ್ರೆ ಪರ್ಸ್ ಖಾಲಿ. ಯಾಕೆ ಹೀಗಾಗತ್ತೆ ಅನ್ನೋ ಯೋಚನೆ ಬಂದೇ ಇರುತ್ತೆ ಅಲ್ವಾ? ಇದು ನಮ್ಮಲ್ಲಿ ಎಷ್ಟೋ ಜನರಿಗೆ ಕಾಡೋ ಒಂದು ದೊಡ್ಡ ಪ್ರಶ್ನೆ. ಹೌದು, ಕೆಲವರು ಮಾತ್ರ ಹೇಗೆ ಇಷ್ಟು ಬೇಗ ಶ್ರೀಮಂತರಾಗ್ಬಿಡ್ತಾರೆ? ಅವರಷ್ಟೇ ಇಲ್ಲ, ಅವರಿಗಿಂತ ಜಾಸ್ತಿನೇ ಕಷ್ಟಪಡೋ ಬೇರೆಯವರು ಯಾಕೆ ₹1 ಉಳಿಸೋಕು ಒದ್ದಾಡ್ತಾರೆ? ಏನಿದ್ರ ಹಿಂದಿನ ಗುಟ್ಟು? ಹಾಗಂತ ಅವರಿಗೆ ಅದೃಷ್ಟ ಕೈ ಹಿಡೀತಾ ಅಥವಾ ಎಲ್ಲಾದ್ರೂ ಗುಪ್ತ ನಿಧಿ ಏನಾದ್ರೂ ಸಿಕ್ಬಿಡ್ತಾ? ಛೇ, ಖಂಡಿತ ಇಲ್ಲ. ಅಸ್ಲಿ ಕಥೆಯೇ ಬೇರೆ ಇದೆ. ಶ್ರೀಮಂತರು ಮತ್ತೆ ಸಾಮಾನ್ಯ ಜನರ ನಡುವೆ ಇರೋ ಒಂದೇ ಒಂದು ದೊಡ್ಡ ವ್ಯತ್ಯಾಸ, ಅದು ಅವರ ಮೈಂಡ್ಸೆಟ್. ಅಂದ್ರೆ ಹಣದ ಬಗ್ಗೆ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಅದೇ ಎಲ್ಲವನ್ನೂ ನಿರ್ಧಾರ ಮಾಡುತ್ತೆ. ಸರಿ, ಹಾಗಾದ್ರೆ ಆ ಮೈಂಡ್ಸೆಟ್ ರಹಸ್ಯಗಳನ್ನ ಒಂದೊಂದಾಗಿ ಬಿಡಿಸ್ತಾ ಹೋಗೋಣ ಬನ್ನಿ. ಮೊದಲನೇ ಸೀಕ್ರೆಟ್, ಹಣದ ಹರಿವು, ಅಂದ್ರೆ ಮನಿ ಫ್ಲೋ. ಶ್ರೀಮಂತರು ದುಡ್ಡನ್ನ ಹೇಗೆ ನೋಡ್ತಾರೆ, ಆ ದುಡ್ಡನ್ನ ಎಲ್ಲಿಗೆ ಕಳಿಸ್ತಾರೆ, ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸರಿ, ಮೊದಲು ಅಸೆಟ್ ಅಂದ್ರೇನು ಅಂತ ನೋಡೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಯಾವ್ದು ನಮ್ಮ ಜೇಬಿಗೆ ದುಡ್ಡು ತಂದು ಹಾಕುತ್ತೋ ಅದು ಅಸೆಟ್. ಇದಕ್ಕೆ ಪಕ್ಕಾ ಉಲ್ಟಾ ಲಯಬಿಲಿಟಿ, ಅಂದ್ರೆ ಯಾವುದು ನಮ್ಮ ಜೇಬಿಂದ ದುಡ್ಡನ್ನ ಖರ್ಚು ಮಾಡಿಸ್ತೋ ಅದು ಲಯಬಿಲಿಟಿ. ಈ ಎರಡು ಪದಗಳ ವ್ಯತ್ಯಾಸ ಗೊತ್ತಾದ್ರೆ ಸಾಕು, ಶ್ರೀಮಂತರಾಗೋ ದಾರಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಾಗೆ. ಇಲ್ಲಿ ನೋಡಿ, ಶ್ರೀಮಂತರು ತಮ್ಮ ದುಡ್ಡನ್ನ ಸ್ಟಾಕ್ ಮಾರ್ಕೆಟ್, ಬಾಡಿಗೆ ಬರೋ ಮನೆ ಇಲ್ಲ ಬಿಸ್ನೆಸ್, ಹೀಗೆ ಅಸೆಟ್ಸ್ ಮೇಲೆ ಹಾಕ್ತಾರೆ. ಅಂದ್ರೆ ದುಡ್ಡು ಮಾಡೋ ಮಷಿನ್ಗಳನ್ನ ಕೊಂಡ್ಕೊಳ್ತಾರೆ. ಆದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ, ಹೊಸ ಐಫೋನ್, EMI ಮೇಲೆ ಕಾರ್, ಬೈಕ್, ಹೀಗೆ ಲಯಬಿಲಿಟಿಗಳನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಇಲ್ಲಿ ನಾವು ಕೇಳ್ಕೋಬೇಕಾದ ಪ್ರಶ್ನೆ ಏನು ಅಂದ್ರೆ, ನಾವು ಅಸೆಟ್ಸ್ಗಳನ್ನ ಕಟ್ತಿದೀವಾ ಅಥವಾ ಲಯಬಿಲಿಟಿಗಳ ಸಾಲಲ್ಲಿ ನಿಂತಿದೀವಾ? ಸರಿ, ಈಗ ಎರಡನೇ ರಹಸ್ಯಕ್ಕೆ ಬರೋಣ ಬನ್ನಿ. ಅದು ಸಮಯದ ಶಕ್ತಿ, ದ ಪವರ್ ಆಫ್ ಟೈಮ್. ಶ್ರೀಮಂತರಿಗೆ ಚೆನ್ನಾಗಿ ಗೊತ್ತಿರೋ ಒಂದು ದೊಡ್ಡ ಸತ್ಯ ಏನಪ್ಪಾ ಅಂದ್ರೆ, ಸ್ವಲ್ಪ ತಾಳ್ಮೆ ಇದ್ರೆ ಸಮಯನೇ ನಮ್ಮ ದುಡ್ಡನ್ನ ಎಷ್ಟರ ಮಟ್ಟಿಗೆ ಬಳಸಬಲ್ಲದು ಅನ್ನೋದು. ಗ್ರೇಟ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಒಂದು ಮಾತು ಹೇಳಿದ್ರು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರಬಡ್ಡಿ ಇದೆಯಲ್ಲ, ಅದು ಈ ಪ್ರಪಂಚದ 8ನೇ ಅದ್ಭುತ ಅಂತ. ಏನಿದು 8ನೇ ಅದ್ಭುತ? ಇದರ ಪವರ್ ಏನು ನೋಡೋಣ ಬನ್ನಿ. ₹1 ಕೋಟಿ. ವಾವ್! ಈ ನಂಬರ್ ನೋಡಿದ ತಕ್ಷಣ ಅಬ್ಬಾ, ಇದನ್ನೆಲ್ಲ ಗಳಿಸೋಕಾಗುತ್ತಾ ಅಂತ ಅನ್ಸ್ಬಹುದು ಅಲ್ವಾ? ಆದರೆ ನಂಬ್ತಿರೋ ಇಲ್ವೋ, ಪ್ರತಿ ತಿಂಗಳು ಮಾಡೋ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟ್ ಒಂದು ದಿನ ಇಷ್ಟು ದೊಡ್ಡ ಮೊತ್ತವಾಗಿ ಬದಲಾಗಬಲ್ಲದು. ಅದು ಹೇಗೆ ಸಾಧ್ಯ ನೋಡೋಣವಾ? ಒಂದು ಉದಾಹರಣೆ ತಗೊಳ್ಳೋಣ. ಪ್ರತಿ ತಿಂಗಳು ಕೇವಲ ₹2,000 ಒಂದು SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ನೋಡಿ. ಮೊದಲ 5 ವರ್ಷ ಗ್ರೋತ್ ಏನೋ ಅಷ್ಟಕ್ಕಷ್ಟೇ ಇರತ್ತೆ. ಆದರೆ 10 ವರ್ಷ ಆದ್ಮೇಲೆ ನೋಡಿ, ಗ್ರೋತ್ ಜಾಸ್ತಿ ಆಗೋಕೆ ಶುರುವಾಗುತ್ತೆ. 15 ವರ್ಷಕ್ಕೆ ಬರ್ತಿದ್ದಾಗೆ ಅದರ ವೇಗ ಡಬಲ್ ಆಗುತ್ತೆ. ಇನ್ನು 20 ವರ್ಷದಲ್ಲಿ ಆ ಸಂಘ ಮೊತ್ತ ಲಕ್ಷಾಂತರ ರೂಪಾಯಿ ಆಗಿ ಬೆಳೆದು ನಿಂತಿರುತ್ತೆ. ಇದೇ ಕಾಂಪೌಂಡಿಂಗ್ನ ಮ್ಯಾಜಿಕ್. ಇನ್ನು ಮೂರನೇ ಮತ್ತು ಅತಿ ಮುಖ್ಯವಾದ ರಹಸ್ಯ, ಅದೇ ಶಿಸ್ತಿನ ವ್ಯತ್ಯಾಸ, ಅಂದ್ರೆ ದ ಡಿಸಿಪ್ಲಿನ್ ಡಿಫರೆನ್ಸ್. ಇದು ನಮ್ಮ ಹಣಕಾಸಿನ ನಿರ್ಧಾರಗಳನ್ನ ಕಂಟ್ರೋಲ್ ಮಾಡೋ ಸೈಕಾಲಜಿ ಬಗ್ಗೆ. ನಮ್ಮ ಮುಂದೆ 2 ದಾರಿಗಳಿವೆ. ಮೊದಲನೇ ದಾರಿ ಇದೊಂದು ಬಲೆ. ಮೊದಲು ಕ್ರೆಡಿಟ್ ಕಾರ್ಡ್, EMI ಅಂತ ಸಾಲ ಮಾಡಿ ಬೇಕಾದ್ದನ್ನೆಲ್ಲ ಕೊಂಡುಕೊಳ್ಳೋದು. ಆಮೇಲೆ ಆ ಸಾಲ ತೀರಿಸೋಕೆ ಲೈಫ್ ಲಾಂಗ್ ದುಡಿಯೋದು. ಇನ್ನೊಂದು ದಾರಿ, ಇದೊಂದು ತಂತ್ರ. ಮೊದಲು ದುಡ್ಡನ್ನ ಇನ್ವೆಸ್ಟ್ ಮಾಡಿ ಅದನ್ನ ಬೆಳೆಸೋದು, ಆಮೇಲೆ ಅದರಿಂದ ಬಂದ ಲಾಭದಲ್ಲಿ ಲೈಫ್ ಎಂಜಾಯ್ ಮಾಡೋದು. ಈ 2ರಲ್ಲಿ ಯಾವುದು ಸ್ಮಾರ್ಟ್ ದಾರಿ ಅನ್ನೋದನ್ನ ನಾವೇ ಯೋಚನೆ ಮಾಡಬೇಕು. ಲೆಜೆಂಡರಿ ಇನ್ವೆಸ್ಟರ್ ವಾರೆನ್ ಬಫೆಟ್ ಇದನ್ನೇ ಹೇಳೋದು. ಶ್ರೀಮಂತರು ಮೊದಲು ತಮ್ಮ ಆಸ್ತಿ ಕಟ್ತಾರೆ, ಆಮೇಲೆ ತಮಗೆ ಬೇಕಾದ ಐಷಾರಾಮಿ ಜೀವನ ಪಡೀತಾರೆ. ಅವರು ಜಗತ್ತಿಗೆ ಶೋ ಆಫ್ ಮಾಡೋಕ್ ಹೋಗಲ್ಲ, ಬದಲಿಗೆ ತಮ್ಮ ದುಡ್ಡನ್ನ ತಮಗೋಸ್ಕರ ದುಡಿಯೋಕೆ ಬಿಡ್ತಾರೆ. ಇಲ್ಲಿಯವರೆಗೆ 3 ರಹಸ್ಯಗಳನ್ನು ನೋಡಿದ್ವಿ. ಈಗ ಇವೆಲ್ಲವನ್ನೂ ಮೀರಿಸುವ ಒಂದು ಬೋನಸ್ ಪಾಯಿಂಟ್. ದುಡ್ಡಿಗಿಂತಾನೂ ದೊಡ್ಡದಾದ, ಪವರ್ಫುಲ್ ಆದ ಆ ಅಲ್ಟಿಮೇಟ್ ಅಸೆಟ್ ಯಾವುದು ಗೊತ್ತಾ? ಆ ಅಲ್ಟಿಮೇಟ್ ಅಸೆಟ್ ಬೇರೆ ಯಾವುದೂ ಅಲ್ಲ, ಅದು ನಮ್ಮ ತಲೆ, ನಮ್ಮ ಜ್ಞಾನ. ಶ್ರೀಮಂತರು ಯಾವಾಗಲೂ ತಮ್ಮ ಜ್ಞಾನದ ಮೇಲೆ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಹೊಸ ಸ್ಕಿಲ್ಸ್ ಕಲಿಯೋದು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಬಿಸ್ನೆಸ್ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು, ಹೀಗೆ. ಯಾಕಂದ್ರೆ ಯೋಚನೆ ಮಾಡಿ ನೋಡಿ, ಜ್ಞಾನ ಅನ್ನೋದು ಯಾರೂ ನಮ್ಮಿಂದ ಕದಿಯೋಕೆ ಆಗದ ಏಕೈಕ ಆಸ್ತಿ. ಒಮ್ಮೆ ಕಲಿತ ಮೇಲೆ ಅದು ಲೈಫ್ ಲಾಂಗ್ ನಮ್ಮ ಜೊತೆ ಇರುತ್ತೆ. ಹಾಗಾದ್ರೆ ಈ ಎಲ್ಲಾ ರಹಸ್ಯಗಳನ್ನ ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮ ಫಿನಾನ್ಷಿಯಲ್ ದಾರಿ ಹೇಗಿರಬೇಕು? ಇಲ್ಲಿವರೆಗೆ ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನ ಒಮ್ಮೆ ಕ್ವಿಕ್ಕಾಗಿ ನೋಡೋಣ.
ಸಂಪತ್ತು ಸೃಷ್ಟಿಸೋಕೆ ನಾವು ಅನುಸರಿಸಬೇಕಾದ ದಾರಿ ಇದು. 1. ನಮ್ಮ ಮೈಂಡ್ಸೆಟ್ ಬದಲಾಯಿಸಬೇಕು. 2. ಲಯಬಿಲಿಟಿಗಳ ಬದಲು ಅಸೆಟ್ಸ್ಗಳನ್ನು ಕೊಂಡ್ಕೊಳ್ಬೇಕು. 3. ಕಾಂಪೌಂಡಿಂಗ್ ಪವರ್ ಅನ್ನ ನಮಗೋಸ್ಕರ ಬಳಸ್ಕೊಳ್ಬೇಕು. 4. ಇವತ್ತಿನ ಸಣ್ಣ ಖುಷಿಗಿಂತ ನಾಳಿನ ದೊಡ್ಡ ಲಾಭ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಕೊನೆಯದಾಗಿ 5. ನಮ್ಮ ಮೇಲೆ ಅಂದ್ರೆ ನಮ್ಮ ಜ್ಞಾನದ ಮೇಲೆ ಸದಾ ಇನ್ವೆಸ್ಟ್ ಮಾಡಬೇಕು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಇವತ್ತಿನಿಂದ ನಮ್ಮ ದುಡ್ಡು ನಮಗೋಸ್ಕರ ಕೆಲಸ ಮಾಡುವಾಗೆ ಮಾಡಬೇಕಾ ಅಥವಾ ನಾವು ಜೀವನ ಪೂರ್ತಿ ದುಡ್ಡಿಗೋಸ್ಕರ ಕೆಲಸ ಮಾಡಬೇಕಾ? ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲೇ ಇದೆ.